ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸಾಮಾನ್ಯವಾಗಿ ಗಂಡ ಹೆಂಡತಿ ಸೇರಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಬೇಕು, ಎಲ್ಲರೂ ದುಡಿಬೇಕು. ಹಾಗೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ಮನೆ ಕೀನನ್ನು ಶೂನಲ್ಲಿ ಅಥವಾ ಕಿಟಕಿನಲ್ಲಿ ಅಥವಾ ಬಾಗಿಲು ಸಂದಿನಲ್ಲಿ ಎಲ್ಲಾದರೂ ಇಟ್ಟು ಹೋಗ್ತಕ್ಕಂಥದ್ದು ಕಾಮನ್. ಬೇಕಾದರೆ ಯಾರೂ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಟ್ಟು ಹೋಗಿರ್ತಾರೆ. ನೀವೇನಾದರೂ ಈ ಥರ ಮಾಡ್ತಾ ಇದ್ದರೆ ಈ ಸ್ಟೋರಿಯನ್ನು ಮಿಸ್ ಮಾಡದೆ ಒಂದು ಸರ್ತಿ ನೋಡಿ, ಆಮೇಲೆ ಆ ತಪ್ಪನ್ನು ತಾವು ಮಾಡಲ್ಲ. ಏನಾಗಿದೆ ಅಂತ ನೋಡಿ. ಕಿಟಕಿ ಬಾಗಿಲು ಶೂಗಳಲ್ಲಿ ಮನೆಯ ಕೀ ಇಡ್ತೀರಾ? ಮನೆಗಳ್ಳರಿದ್ದಾರೆ, ಹುಷಾರ್. ಎಸ್, ಬೆಂಗಳೂರಿನಲ್ಲಿ ಒಬ್ರು ದುಡಿದು ಇಡೀ ಕುಟುಂಬವನ್ನ ಸಾಕೋದ್ ಕಷ್ಟ. ಹಾಗಾಗಿ ಬಹುತೇಕ ಮನೆಗಳಲ್ಲಿ ಪತಿ ಪತ್ನಿ ಮಕ್ಕಳು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ಅದರಲ್ಲೂ IT BTಗಳಲ್ಲಿ ಕೆಲಸ ಮಾಡುವ ಗಂಡ ಹೆಂಡತಿಯಂತೂ ರಾತ್ರಿ ಹಗಲು ಅಂತೆ ಶಿಫ್ಟ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ. ಕೆಲಸಕ್ಕೆ ಹೋಗುವಾಗ ಮನೆಯ ಕೀಯನ್ನ ಯಾರಿಗೆ ಕೊಡೋದು ಅಂತ ಮನೆಯ ಕಿಟಕಿ, ಶೂಗಳು, ಬಾಗಿಲು ಸಂದಿಗಳಲ್ಲಿ ಯಾರಿಗೂ ಅನುಮಾನ ಬರದಂತೆ ಕೀ ಇಟ್ಟು ಹೋಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಖತರ್ನಾಕ್ ಮನೆಗಳ ಹಾಡ್ ಹಗ್ಲೆ ರಾಜಾರೋಷವಾಗಿ ಮನೆಗೆ ಎಂಟ್ರಿ ಆಗ್ತಾನೆ. ಹೀಗೆ CCTVಯಲ್ಲಿ ಮಾಸ್ಕ್ ಧರಿಸಿ ಒಳಗೆ ಬರ್ತಾ ಇರೋ ಈತನೇ ನೋಡಿ ಆ ಕುಖ್ಯಾತ ಮನೆಗಳ್ಳ. ಹೆಸರು ಮುನಿಯಪ್ಪ. ಮೊದಲು ಅಪಾರ್ಟ್ಮೆಂಟ್ಗಳಿಗೆ ವಿವಿಧ ಕೆಲಸದ ನೆಪದಲ್ಲಿ ಎಂಟ್ರಿ ಆಗ್ತಿದ್ದ. ಆಮೇಲೆ ಫ್ಲಾಟ್ ಮುಂದಿನ ಚಪ್ಪಲಿ ಸ್ಟ್ಯಾಂಡ್ ನಲ್ಲಿದ್ದಂತಹ ಶೂ ಮತ್ತು ಚಪ್ಪಲಿಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ದ. ಕದ್ದ ಶೂಗಳಲ್ಲಿ ಬಹುತೇಕ ಮನೆಯ ಕೀ ಸಿಕ್ತಿತ್ತಂತೆ. ಇದನ್ನ ನೋಡಿದಂತಹ ಮನೆಗಳ್ಳ ಮುನಿಯಪ್ಪ ಎಂಬಾತ ಇದನ್ನೇ ಬಂಡವಾಳ ಮಾಡಿಕೊಂಡು ಅಪಾರ್ಟ್ಮೆಂಟ್ಗಳು ಬಾಗ್ಲು ಹಾಕಿರೋ ಮನೆಗಳ ಮುಂದಿನ ಕಿಟಕಿ, ಬಾಗ್ಲು, ಶೂಗಳನ್ನ ಚೆಕ್ ಮಾಡ್ತಾನೆ. ಅಲ್ಲಿ ಇಟ್ಟಿರುವಂತಹ ಕೀ ತಗೊಂಡು ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಒಳಗೆ ಎಂಟ್ರಿ ಆಗ್ತಾನೆ. ಮನೆಯಲ್ಲಿದ್ದಂತಹ ಚಿನ್ನಾಭರಣ, ಹಣ, ಬೆಲೆ ಬಾಳುವ ವಸ್ತುಗಳು ಸೇರಿ ಎಲ್ಲವನ್ನ ದೋಚಿ ಎಸ್ಕೇಪ್ ಆಗ್ತಾನೆ. ಆದ್ರೆ ಈಗ ಅವನ ನಸೀಬು ಕೆಟ್ಟಿತ್ತು ಅನ್ಸುತ್ತೆ ನೋಡಿ. ಕಳ್ಳತನ ಪ್ರಕರಣದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಸದ್ಯ ಆರೋಪಿ ಮುನಿಯಪ್ಪನ ವಿಚಾರಣೆ ನಡೆಸಿದಂತಹ ವೇಳೆ ಇದೇ ರೀತಿಯ 10ಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಆರೋಪಿಯಿಂದ 7 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನೀವು ಏನಾದ್ರೂ ಈ ರೀತಿ ಕೀ ಇಟ್ಟು ಹೋಗ್ತಾ ಇದ್ರೆ ಎಚ್ಚರ ವಹಿಸಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.